ಈ ಸರ್ಕಾರದ ಸಿಸ್ಟಮ್ನಿಂದ ಕೊಲೆ ಅದು. ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಆತ್ಮಹತ್ಯೆಗೆ ಪ್ರೇರಣೆ ಯಾರು? ಇಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ನಡವಳಿಕೆ. ಯಾರು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ನೀವು ರಕ್ಷಣೆ ಕೊಟ್ಟು ಸ್ವೇಚ್ಛಾಚಾರವಾಗಿ ಈ ರೀತಿಯ ಘಟನೆಗೆ ಕಾರಣಕರ್ತರೇನಿದ್ದಾರೆ ಈ ಸಿಸ್ಟಮ್ ಬಂದಿರೋದ್ರಿಂದ. ಯಾವಾಗ ನಿಮ್ಮ ವರ್ಗಾವಣೆ ಇದೆಯಲ್ಲ, ವರ್ಗಾವಣೆ ಯಾವ ರೀತಿ ಸಿಸ್ಟಮ್ ತಂದ್ಕೊಂಡಿದ್ದೀರಿ ಈಗ? ಏಕೆಂದರೆ ನನಗೆ ಅನುಭವ ಆಯಿತು 2018ರಲ್ಲಿ ಮೊದಲನೇ ಬಾರಿಗೆ ಅನುಭವ ಆಗಿದ್ದು. ಒಬ್ಬ ಮುಖ್ಯಮಂತ್ರಿಗೆ ಇರತಕ್ಕಂಥ ಪ್ರೆರಗೇಟಿವ್ ರೈಟ್ಸ್ ಏನಿದೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ನಾನಿದ್ದಂಥ 14 ತಿಂಗಳು ನನಗೆ ಯಾವುದೇ ರೀತಿಯಲ್ಲಿ ಉತ್ತಮವಂಥ ಅಧಿಕಾರಿಗಳನ್ನು ನಾನೇನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆ ಒಪ್ಪಿಗೆ ಇರಲಿಲ್ಲ ನನಗೆ. ಆಯಾ ಇಲಾಖಾ ಮಂತ್ರಿಗಳು ಯಾರು ಬೇಕು ಅಂತ ಹೇಳ್ತಾರೆ ಅವ್ರನ್ನೇ ಹಾಕಬೇಕಾಗಿತ್ತು. ಆ ಅನುಭವ ನನಗೇನು ಕೊಟ್ಟರು ಇವರು ಕಾಂಗ್ರೆಸ್ ನಾಯಕರು, ಅದರಿಂದ ಹೇಳ್ತಾ ಇದ್ದೇನೆ. ನೀವ್ಯಾರು ನಮ್ಮ ಇಲಾಖೆಗೆ ಅಧಿಕಾರಿಗಳ ವರ್ಗ ಮಾಡೋಕ್ಕೆ ನಾವು ಹೇಳಿದವ್ರನ್ನ ಹಾಕಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರೇ ಯಾವ ಥರ ನನ್ನ ನಡೆಸ್ಕೊಂಡಿದ್ದೀರಿ, ಅದು ಈಗೇನು ನಿಮ್ಮ ಕಾಲದಲ್ಲೂ ಮುಂದುವರಿಸಿದ್ದೀರಿ. ಈಗ ನೀವು ಅದೇ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ. ಬೀದಿಲಿ ಚರ್ಚೆ ಆಗ್ತದೆ, ಹರಾಜಿಗೆ ಇಟ್ಟಿದ್ದೀರಿ ವರ್ಗಾವಣೆ ದಂಧೆನ. ಏನೂ ಆಗಿಲ್ಲ. ಸಾಕ್ಷಿ ಕೊಡಿ ಅಂತೀರಿ. 40% ಸಾಕ್ಷಿ ಕೊಟ್ಟರೆ ಇಲ್ಲಿವರೆಗೆ. ಯಾವುದೋ ನಾಗಮೋಹನ್ ದಾಸ್ನೇನೋ ಮಾಡ್ಕೊಂಡು ಹೊರಟಿದ್ದೀರಿ. ಎಷ್ಟು ತಿಂಗಳಾಯಿತು? ನಿಮ್ಮ ಹತ್ರ ಬೀದಿಲಿ ಡಂಗೂರ ಹೊಡೆದ್ರಲ್ಲ 40%ದು ಮಾಹಿತಿ ಇಟ್ಕೊಂಡು ಡಂಗೂರ ಹೊಡೆದ್ರು. ಸುಮ್ಮನೆ ಜನಗಳ ದಾರಿ ತಪ್ಪಿಸ್ಲಿಕ್ಕೆ ಡಂಗೂರ ಹೊಡೆದ್ರು 40%ದು. ಈಗ ನಾಗಮೋಹನ್ ದಾಸ್ ವರದಿ ಇನ್ನೊಬ್ಬರನ್ನ ಇನ್ಯಾವುದಕ್ಕೂ ಹಾಕೊಂಡಿದ್ದೀರಿ. 1 ವರ್ಷ ಆಯ್ತಲ್ಲ, ಯಾಕೆ ನಿಮ್ಮ ಹತ್ರ 40% ಡಂಗೂರ ಹೊಡೆದ್ರಲ್ಲ, ಸಾಕ್ಷಿ ಇಟ್ಕೊಳ್ಳದೆ ಹೊಡೆದಿದ್ದೀರ? ಆಗ ಈಗ ಹುಡುಕ್ತಾ ಇದ್ದೀರಾ ಸಾಕ್ಷಿನ? ಇಷ್ಟು ದಿವಸ ಬೇಕಾ ನಿಮಗೆ ನಾಗಮೋಹನ್ ದಾಸ್ ವರದಿ ಕೊಡೋದಕ್ಕೆ? ಅವರಾದರೂ ಯೋಚನೆ ಮಾಡಬೇಕು. ನಾಗಮೋಹನ್ ದಾಸು ಕೆಂಪಣ್ಣ ಆಯೋಗದ ವರದಿ ಏನು ಮಾಡಿದ್ರಿ? ಕೆಂಪಣ್ಣ ಆಯೋಗದ ವರದಿ ಎಲ್ಲಿದೆ? ಪಾರ್ಟ್ 1 ಪಾರ್ಟ್ 2 ಎಲ್ಲಿಟ್ಟಿದ್ದೀರಿ? ಈಗ ನನ್ನವ್ರು ಪ್ರಶ್ನೆ ಮಾಡೋಕ್ಕಾಗಲ್ಲ ಕೆಂಪಣ್ಣ ಆಯೋಗದ ವರದಿನ. ಯಾರು ಅವ್ರ ಮುಲಾಜ್ನಲ್ಲಿ ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರಲ್ಲ, ನನ್ನನ್ನು ಅದೆಂಥದ್ದು ಕ್ಲರ್ಕಾಗಿ ಇಟ್ಕೊಂಡಿದ್ರಲ್ಲ 14 ತಿಂಗಳು. ನನ್ನ ನೀವು ಪ್ರಶ್ನೆ ಮಾಡೋಕ್ಕಲ್ಲ, ನೀನಿದ್ದೆಲ್ಲ ಮಾಡ್ಬೋದಾಗಿತ್ತಲ್ಲ ಅಂತ. ಏಪ್ಪ ಪಾರದರ್ಶಕ ಆಳ್ತಾ ಅಲ್ವಾ? ಪಾಪ ಜಯಚಂದ್ರ ಅವರು ಹೌಸ್ ಕಮಿಟಿಲಿ ರಿಪೋರ್ಟ್ ಕೊಡ್ತಾರೆ. ಅದು ಯಾವುದೋ ನಿಮ್ಮ ಬೆಂಗಳೂರು ಮೈಸೂರು ಕಾರಿಡಾರ್ದು ನೈಸ್ದು ಸದನದ ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು? CBI ಕೊಡಿ ಅಂದ್ರವರು. ನಿಮ್ಮ ದೆಹಲಿಯ ಪ್ರತಿನಿಧಿ ಈಗ ಜಯಚಂದ್ರ ಅವರು, ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಇದು ನಿಮ್ಮ ಆಡಳಿತ.